ಹಾಗೇನಾದ್ರೂ ಅವರು ನನ್ನನ್ನು ಮನೆ ಸೊಸೆ ಎಂದು ಒಪ್ಪಿದಿದ್ದರೆ ನಿನ್ನ ಅತ್ತೆಯ ಹಾಗೆ ಇವರೂ ಕೂಡ ನನ್ನನ್ನು ಮಾತನಾಡಿಸುತ್ತಿದ್ದರು ಅಲ್ವಾ. ಎಲ್ಲರಿಗೂ ಬೇಡವಾದವಳ ಹಾಗೆ ಉಳಿಯುತ್ತಿದ್ದೇನೆ, ಅದೇ ನೋವು ನನಗೆ ಎಂದವಳ ಕಣ್ಣು ತುಂಬಿದವು. ಸಾಕ್ಷಿ, ಯಾಕೆ ಹಾಗೆ ಅನ್ಕೋತೀಯ? ನೀನು ಮದುವೆಯಾಗಿ ಅವರ ಮನೆಗೆ ಹೋದ ಮೇಲೆ ನಿನ್ನ ಗುಣ ನಡತೆ ನೋಡಿ ಅವರೇ ನಿನ್ನನ್ನು ಇಷ್ಟಪಟ್ಟು ಮಾತನಾಡಿಸಬಹುದಲ್ವಾ. ಅದಕ್ಕೆ ಯಾಕೆ ಬೇಸರ ಮಾಡಿಕೊಳ್ಳುತ್ತೀಯ ಎಂದು ಅವಳಿಗೆ ಸಮಾಧಾನ ಮಾಡಿದಳು ನಯನ. ಹಾಗಲ್ಲ ನಯನ, ನನ್ನಂತವಳು ಅವರ ಮಗನನ್ನು ಕೈ ಹಿಡಿದೆ ಎಂದು ಇನ್ನೂ ಹೆಚ್ಚು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಹುದಲ್ವಾ. ಅವರ ಕೋಪದಲ್ಲೂ ಕೂಡ ಅರ್ಥ ಇರುತ್ತೆ. ನನ್ನಂತವರನ್ನು ಯಾರು ತಾನೇ ಸುಲಭವಾಗಿ ಮನೆಯ ಸೊಸೆಯಾಗಿ ಮಾಡಿಕೊಳ್ಳುತ್ತಾರೆ ಹೇಳು ಎಂದಳು ಅದೇ ಬೇಸರದಲ್ಲಿ. ಸಾಕ್ಷಿಯ ಬೇಸರದ ಮುಖ ನೋಡಿ ನಯನಗೂ ಕೂಡ ಬೇಸರವಾಯಿತು. ನೀನು ಏನೇನೋ ಯೋಚನೆ ಮಾಡ್ತಿದೀಯ ಸಾಕ್ಷಿ. ಪ್ರೀತಿಗೆ ಎಲ್ಲರನ್ನು ಬದಲಾಯಿಸುವ ಶಕ್ತಿ ಇರುತ್ತದೆ. ಆ ಮನೆಯವರ ಮೇಲಿನ ನಿನ್ನ ಪ್ರೀತಿ ಮುಂದೊಂದು ದಿನ ಅವರ ಮನಸ್ಸನ್ನು ಬದಲಾಯಿಸಬಹುದಲ್ವಾ. ಅದಕ್ಕೆ ಯಾಕೆ ಇಷ್ಟು ಬೇಸರ ಮಾಡಿಕೊಳ್ಳುತ್ತೀಯ ಎಂದು ಅವಳನ್ನು ಸಮಾಧಾನ ಮಾಡಿದಳು. ಆಮೇಲೆ ನಯನ, ನಾನು ನನ್ನ ಗಂಡ ಜೋಡಿಯಾಗಿ ನಿಮ್ಮ ಮದುವೆಗೆ ಬರ್ಬೇಕು ಅಂದ್ರೆ ನೀನು ಮತ್ತೆ ಅನುರಾಗ್ ಸರ್ ನನ್ನ ಮದುವೆಗೆ ಬರ್ಬೇಕು ಎಂದಳು ನಯನ. ಹೀಗೆ ಹೇಳ್ತೀನಿ ಎಂದು ಬೇಜಾರ್ ಮಾಡ್ಕೋಬೇಡ ನಯನ, ಅಷ್ಟು ದೂರ ಮದುವೆಗೆ ಅಣ್ಣ ನನ್ನನ್ನು ಕಳಿಸ್ತಾನೋ ಇಲ್ವೋ ಗೊತ್ತಿಲ್ಲ ಎಂದಳು. ನೀನು ಹಾಗೆ ಹೇಳುವ ಹಾಗಿಲ್ಲ. ನೀನು ನನ್ನ ಮದುವೆಗೆ ಬಂದ್ರೆ ನಾನು ನಿನ್ನ ಮದುವೆಗೆ ಬರ್ತೀನಿ. ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ ಸಾಕ್ಷಿ, ಮತ್ತೆ ಇಲ್ಲಿಗೆ ಕೆಲಸಕ್ಕೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತೀನಿ ಎಂದಳು ಬೇಸರದಲ್ಲಿ. ನಾನು ಕೂಡ ನಿನ್ನನ್ನು ಮಿಸ್ ಮಾಡ್ಕೋತೀನಿ ನಯನ ಎಂದವಳು ಅವಳನ್ನು ತಬ್ಬಿದಳು. ಅವಳಿಂದ ಹಿಂದೆ ಸರಿದು, ನಯನ ಸರಿ, ನಾನು ಸಂಜೆ ತನಕ ಇವತ್ತು ಇಲ್ಲಿಯೇ ಇರ್ತೀನಿ, ಆಮೇಲೆ ಮಾತನಾಡೋಣ. ಫಸ್ಟ್ ನಾನು ಅನುರಾಗ್ ಸರ್ ಜೊತೆ ಮಾತನಾಡಬೇಕು ಎಂದವಳು ಅಲ್ಲಿ ನಿಲ್ಲದೆ ಕಚೇರಿಯ ಒಳಗೆ ಹೋದಳು. ಯಾರಲ್ಲಿಯೂ ಹೇಳಿಕೊಳ್ಳದ ತನ್ನ ಮನದ ನೋವುಗಳನ್ನು ಮೊದಲ ಬಾರಿಗೆ ನಯನಾಳ ಬಳಿ ಹೇಳಿಕೊಂಡಿದ್ದಳು. ಆದರೆ ಅವಳು ಕೂಡ ನಾಳೆಯಿಂದ ಕೆಲಸಕ್ಕೆ ಬರುವುದಿಲ್ಲ ಎನ್ನುವುದನ್ನು ಕೇಳಿ ಸಾಕ್ಷಿಗೆ ಬೇಸರವಾಯಿತು. ಮೇ ಐ ಕಮಿಂಗ್ ಸರ್? ಬಾಗಿಲಿನಲ್ಲಿ ನಿಂತು ಅನುರಾಗ್ನನ್ನು ಎಚ್ಚರಿಸಿದಳು ನಯನ. ತಲೆ ಎತ್ತಿ ನಿಂತಿರುವ ನಯನಾಳನ್ನು ನೋಡಿ ಎಸ್ ಕಮಿಂಗ್ ಎಂದನು. ಸರ್, ನನ್ನ ಕೆಲಸವನ್ನು ನಾನು ಇವತ್ತಿಗೆ ಲಾಸ್ಟ್ ಮಾಡುತ್ತಿದ್ದೇನೆ, ಮತ್ತೆ ನಾನು ಈ ಆಫೀಸ್ಗೆ ಕೆಲಸಕ್ಕೆ ಬರುವುದಿಲ್ಲ ಎಂದವಳು ತನ್ನ ಮದುವೆಯ ವಿಷಯ ಎಲ್ಲವನ್ನು ಹೇಳಿದಳು. ಓ ಹೌದಾ, ಏನ್ ಮಾಡಲು ಆಗುವುದಿಲ್ಲ ಬಿಡಿ ನಯನ, ಸಂಜೆಯಷ್ಟರಲ್ಲಿ ನನಗೆ ಒಂದು ಲೆಟರ್ ರೆಡಿ ಮಾಡಿ ಕೊಡಿ, ಲೆಟರ್ ಅನ್ನು ನಾನು ಓಕೆ ಮಾಡ್ತೀನಿ ಎಂದನು. ಹ್ಞೂ ಸರ್, ರೆಡಿ ಮಾಡ್ತೀನಿ. ಹಾಗೆ ನೀವು ಮದುವೆಗೆ ಮಿಸ್ ಮಾಡುವ ಹಾಗಿಲ್ಲ, ಸಾಕ್ಷಿಗೂ ಕೂಡ ಹೇಳಿದ್ದೇನೆ ಎನ್ನುತ್ತಿದ್ದ ಹಾಗೆ ಓ ಸಾಕ್ಷಿ ಬರ್ತಿದ್ದಾರಾ ಎಂದನು. ಸಾಕ್ಷಿ ಮದುವೆಗೆ ಹೋದರೆ ತಾನು ಕೂಡ ಹೋಗಿ ಅಲ್ಲಿ ಅವಳ ಜೊತೆ 2 ದಿನ ಕಾಲ ಕಳೆಯಬಹುದು ಎನ್ನುವ ಯೋಚನೆ ಅವನದು. ಹೇಳಿದ್ದೀನಿ, ಬಟ್ ಗ್ಯಾರಂಟಿ ಇಲ್ಲ ಸರ್, ಅಷ್ಟು ದೂರ ಅವರ ಅಣ್ಣ ಕಳಿಸಲ್ಲ ಎಂದು ಹೇಳುತ್ತಿದ್ದಳು. ಇನ್ವಿಟೇಷನ್ ಕಳಿಸಿದ ಮೇಲೆ ನಾನೇ ಅವರ ಅಣ್ಣನ ಜೊತೆ ಮಾತನಾಡ್ತೀನಿ. ಪ್ಲೀಸ್ ಸಾಕ್ಷಿಯನ್ನು ಮದುವೆಗೆ ಕರೆದುಕೊಂಡು ಬನ್ನಿ, ಅವಳು ಹೆಚ್ಚಾಗಿ ಎಲ್ಲಿಗೂ ಹೋಗುವುದಿಲ್ಲ ಎಂದಳು. ಖಂಡಿತ ನಯನ, ನಿಮ್ಮ ಫ್ರೆಂಡ್ ಮದುವೆಗೆ ಬರ್ತಾರೆ ಅಂದ್ರೆ ನಾನಂತೂ ಬರ್ತೀನಿ, ಅಂತ ಒಳ್ಳೆಯ ಚಾನ್ಸ್ ನಾನು ಮಿಸ್ ಮಾಡಿಕೊಳ್ಳಲ್ಲ ನೋಡಿ ಎಂದು ಅವಳ ಜಾಗದಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದ ಸಾಕ್ಷಿಯನ್ನು ನೋಡಿ ನಕ್ಕನು. ನೀವಿಬ್ರು ಒಟ್ಟಿಗೆ ನನ್ನ ಮದುವೆಗೆ ಬಂದ್ರೆ ನನಗೂ ಕೂಡ ತುಂಬಾ ಖುಷಿ ಸರ್. ಬಹುಶಃ ಸಾಕ್ಷಿಯನ್ನು ನೀವು ಕರೆದ್ರೆ ಬರಲ್ಲ ಎಂದು ಹೇಳಲ್ಲ ಅನ್ಸುತ್ತೆ ಎಂದಳು. ನೀವು ಹಾಗೆ ತಿಳ್ಕೊಂಡಿದ್ದೀರಾ ನಯನ, ನಿಮ್ಮ ಫ್ರೆಂಡಿಗೆ ನನ್ನನ್ನು ಕಂಡ್ರೆ ಭಯ, ಅಂತದ್ರಲ್ಲಿ ಅವರು ನಾನು ಕರೆದ್ರೆ ನನ್ನ ಜೊತೆ ಮದುವೆಗೆ ಬರ್ತಾರಾ ಎಂದನು. ನಿಮಗೆ ಅವಳು ಅಡ್ಜಸ್ಟ್ ಆಗಲು ಇನ್ನೊಂದು ಸ್ವಲ್ಪ ದಿನ ಟೈಮ್ ಬೇಕು ಸರ್. ನಿಮ್ಮ ಪ್ರೀತಿ ಆದಷ್ಟು ಬೇಗ ಅವಳನ್ನು ಪೂರ್ತಿಯಾಗಿ ಬದಲಾಯಿಸುತ್ತೆ, ಆ ನಂಬಿಕೆ ನನಗಿದೆ ಎನ್ನುತ್ತಿದ್ದ ಹಾಗೆ ನಾನು ಕೂಡ ಅದೇ ನಂಬಿಕೆಯಲ್ಲಿ ಇದ್ದೀನಿ ನಯನ, ಅವರು ಪೂರ್ತಿಯಾಗಿ ಬದಲಾಗಬೇಕು ಎನ್ನುವುದು ನನ್ನ ಆಸೆ ಕೂಡ ಎಂದನು. ಕೊನೆಯದಾಗಿ ಇದನ್ನು ನಿಮಗೆ ತುಂಬಾ ದಿನದ ಹಿಂದೆ ಹೇಳಬೇಕು ಎಂದುಕೊಂಡಿದ್ದೆ, ಆದ್ರೆ ಹೇಳಲು ಆಗಿರ್ಲಿಲ್ಲ ಸರ್. ರಿಯಲಿ ಯುವರ್ ಜೆಂಟಲ್ಮ್ಯಾನ್. ಸಾಕ್ಷಿಯ ಪರಿಸ್ಥಿತಿ ಗೊತ್ತಿದ್ದರೂ ಕೂಡ ಅವಳನ್ನು ಮದುವೆಯಾಗುವ ದೊಡ್ಡ ನಿರ್ಧಾರ ಮಾಡಿದ್ದೀರಾ. ಈ ರೀತಿಯ ಒಂದು ನಿರ್ಧಾರ ಮಾಡಲು ದೊಡ್ಡ ಮನಸ್ಸು ಬೇಕು, ಅದು ನಿಮಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಅವನಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟಳು. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಸರಿಯತೊಡಗಿದವು. ನಯನ ಅದಾಗಲೇ ಅವಳ ಊರಿಗೆ ಹೊರಟು ಹೋಗಿಯಾಗಿತ್ತು. ಇತ್ತ ಸಾಕ್ಷಿ ದಿನೇ ದಿನೇ ಮಂಕಾಗತೊಡಗಿದಳು. ಕೆಲಸ ಮಾಡುವಾಗ ಅನುರಾಗ್ ಪ್ರತಿ ಬಾರಿಯೂ ಅವಳನ್ನೇ ಗಮನಿಸುತ್ತಿದ್ದನು. ನಯನ ಅಲ್ಲಿಂದ ಕೆಲಸ ಬಿಟ್ಟು ಹೋದ ಮೇಲೆ ಸಾಕ್ಷಿ ಪೂರ್ತಿಯಾಗಿ ಬೇಸರದಲ್ಲಿರುವಂತೆ ಕಾಣುತ್ತಿದ್ದಳು. ಅದಾಗಲೇ ನಯನಾಳ ಜಾಗಕ್ಕೆ ಇನ್ನೊಂದು ಹುಡುಗಿ ಕೆಲಸಕ್ಕೆ ಬಂದಿದ್ದಳು. ಆದರೆ ಸಾಕ್ಷಿ ಮಾತ್ರ ಆ ಹುಡುಗಿಯನ್ನು ಮಾತನಾಡಿಸುತ್ತಿರಲಿಲ್ಲ.
ಆ ಹುಡುಗಿಯೇ ಸಾಕ್ಷಿಯ ಬಳಿ ಮಾತನಾಡಲು ಪ್ರಯತ್ನ ಪಟ್ಟರೂ ಕೂಡ ಅವಳಿಂದ ಒಂದು ಅಂತರ ಕಾಯ್ದುಕೊಂಡಿದ್ದಳು. ಈ ವಿಷಯವಾಗಿ ಸಾಕ್ಷಿಯ ಬಳಿ ಮಾತನಾಡಬೇಕು ಎಂದುಕೊಂಡವನು ಅಂದು ರಾತ್ರಿ ಅವಳಿಗೆ ಕರೆ ಮಾಡಿದನು. ಆಗಷ್ಟೇ ಊಟ ಮುಗಿಸಿ ಅಡಿಗೆ ಮನೆ ಕೆಲಸ ಮುಗಿಸಿ ಕೋಣೆಗೆ ಬಂದವಳಿಗೆ ಅನುರಾಗ್ ಕರೆ ಮಾಡುತ್ತಿರುವುದನ್ನು ನೋಡಿ ಇವರ್ಯಾಕೆ ಕಾಲ್ ಮಾಡುತ್ತಿದ್ದಾರೆ ಎಂದುಕೊಂಡು ಕರೆ ಸ್ವೀಕರಿಸಿ ಹಲೋ ಹೇಳಿ ಎಂದಳು. ಊಟ ಮಾಡಿದ್ರಾ ಎಂದರೆ ಆಯ್ತು ಅಷ್ಟೇ ಅವಳ ಉತ್ತರ. ಅವನ ಮಾತಿಗೆ ಪ್ರತಿಯಾಗಿ ನಿಮ್ಮದು ಊಟ ಆಯ್ತಾ ಎನ್ನುವ ಮಾತಿಲ್ಲ ಅವಳಿಂದ. ಮಲಗ್ತಿದ್ರೇನೋ, ನಾನು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಎಂದನು. ಇಲ್ಲ ಹೇಳಿ ಎಂದಳು. ನಯನ, ಹೋದ ದಿನದಿಂದಲೂ ನಿಮ್ಮನ್ನು ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ಇತ್ತೀಚೆಗೆ ಯಾವಾಗ್ಲೂ ತುಂಬಾ ಡಲ್ ಆಗಿರ್ತೀರಾ. ನೀವಂತೂ ಒಂದೇ ಒಂದು ದಿನ ನನಗೆ ಕಾಲ್ ಮಾಡಿ ನಿಮ್ಮ ಮನಸ್ಸಲ್ಲಿ ಇರುವ ಯೋಚನೆಗಳನ್ನು ನನ್ನ ಬಳಿ ಹಂಚಿಕೊಳ್ಳುವುದಿಲ್ಲ. ಅದಕ್ಕೆ ನಾನೇ ಕಾಲ್ ಮಾಡಿ ಕೇಳ್ತಿದ್ದೀನಿ, ಏನಾಯ್ತು? ನನ್ನಿಂದ ಏನಾದ್ರೂ ಬೇಜಾರ್ ಆಗ್ತಿದೆಯಾ? ಹಾಗೇನಾದ್ರೂ ಇದ್ರೆ ಪ್ಲೀಸ್ ಓಪನ್ ಆಗಿ ಹೇಳಿ ಎಂದನು. ಅವನ ಮಾತು ಕೇಳಿ ಸಾಕ್ಷಿಗೆ ನಿಜವಾಗಿಯೂ ಆಶ್ಚರ್ಯವಾಯಿತು. ನೀವು ಹೇಳೋ ತರ ಏನಿಲ್ಲ, ಆದ್ರೆ ನೀವು ಯಾಕೆ ಹಾಗೆ ಅನ್ಕೋತಿದ್ದೀರಾ ಎಂದು ನಿಜ ನನಗೆ ಗೊತ್ತಾಗ್ತಿಲ್ಲ ಎಂದಳು. ನಾನು ನಿಮ್ಮನ್ನು ಅಬ್ಸರ್ವ್ ಮಾಡುವುದು ನಿಮಗೂ ಗೊತ್ತಲ್ವಾ? ಪ್ಲೀಸ್ ಸಾಕ್ಷಿ, ನಿಮಗೆ ಸುಳ್ಳು ಹೇಳಲು ಬರಲ್ಲ ಎಂದು ಗೊತ್ತು, ಆದ್ರೆ ಸತ್ಯ ಮರೆಮಾಚ್ಬಿಡಿ, ಹೇಳಿ ಏನಾಯ್ತು ಎಂದನು. ಆಗ ಅವಳೇನು ಮಾತನಾಡಲಿಲ್ಲ. ನಿಮ್ಮ ಗಂಡನ ನೆನಪಾಗ್ತಿದ್ಯಾ ಎಂದು ಅನುರಾಗ್ ಹೇಳುತ್ತಿದ್ದ ಹಾಗೆ ಅಯ್ಯೋ ಆ ವಿಷಯ ಅಲ್ಲ ಎಂದು ತಕ್ಷಣಕ್ಕೆ ಹೇಳಿದಳು. ಆ ವಿಷಯ ಅಲ್ಲ ಅಂದ್ರೆ ಬೇರೆ ವಿಷಯ ಇದೆ ಅಂತ ಆಯ್ತು, ಅದೇನು ಹೇಳಿ ಎಂದನು. ಅವನು ಏನು ವಿಷಯ ಎಂದು ಅಷ್ಟು ಬಲವಂತ ಮಾಡುತ್ತಿದ್ದಾನೆ. ಇವಳು ಮನದಲ್ಲಿರುವ ಮಾತನ್ನು ಹೇಗೆ ತಾನೇ ಹೇಳುತ್ತಾಳೆ? ಮದುವೆ ಫಿಕ್ಸ್ ಆಗಿ ಇಷ್ಟು ದಿನ ಆದ್ರೂ ಕೂಡ ಅನುರಾಗ್ ತಾಯಿ ವೈದೇಹಿ ಅವರು ಸಾಕ್ಷಿಯನ್ನು ಮಾತನಾಡಿಸದೆ ಇರುವುದೇ ಅವಳಿಗೆ ದೊಡ್ಡ ಯೋಚನೆಯಾಗಿ ಕಾಡುತ್ತಿರುವುದು. ಈಗಾಗಲೇ ಅವಳಿಗೆ ವೈದೇಹಿ ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಎಂದು ತಿಳಿದಿದೆ. ಈ ವಿಷಯವನ್ನು ಅವನ ಮುಂದೆ ಎತ್ತಿ ಹಿಡಿಯುವುದಾದರೂ ಹೇಗೆ? ಸಾಕ್ಷಿ, ನೀವು ನನ್ನನ್ನು ಏನು ಅಂದುಕೊಂಡಿದ್ದೀರಾ ನನಗೆ ನಿಜ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ಈಗಾಗಲೇ ನಿಮ್ಮನ್ನು ಹೆಂಡತಿ ಎಂದು ಭಾವಿಸಿದ್ದೇನೆ. ಮೊದಲ ಬಾರಿಗೆ ನಾನು ನಿಮ್ಮ ಗಂಡ ಎನ್ನುವ ಅಧಿಕಾರದಿಂದ ಕೇಳ್ತಿದ್ದೀನಿ, ಹೇಳಿ ಎಂದನು. ಅವನು ಇಷ್ಟೆಲ್ಲ ಹೇಳಿದ ಮೇಲೂ ತನ್ನ ಮನದಲ್ಲಿರುವುದು ಮರೆಮಾಚುವುದು ಸರಿಯಲ್ಲ ಎಂದು ತನ್ನಲ್ಲಿಯೇ ಯೋಚಿಸಿ, ನಿಮ್ಮಮ್ಮ ನಿಜವಾಗಿಯೂ ಈ ಮದುವೆಗೆ ಒಪ್ಪಿದ್ದಾರಾ ಸರ್ ಎಂದಳು. ಇಷ್ಟರವರೆಗೂ ಅವಳು ಯಾಕೆ ಬೇಜಾರಾಗಿದ್ದಾಳೆ ಎಂದು ತಿಳಿದುಕೊಳ್ಳುವ ಕುತೂಹಲ ತೋರುತ್ತಿದ್ದವನ ಬಾಯಿ ಒಮ್ಮೆಲೆ ಕಟ್ಟಿದಂತಾಯಿತು. ಅವನು ಮೌನವಾಗಿದ್ದನ್ನು ನೋಡಿ, ಹೇಳಿ ಸರ್, ಯಾಕೆ ಸೈಲೆಂಟ್ ಆದ್ರಿ? ನಿಮ್ಮ ತಾಯಿಗೆ ನಿಜವಾಗಿಯೂ ಈ ಮದುವೆ ಒಪ್ಪಿಗೆ ಇದೆ ಅಲ್ವಾ ಎಂದಳು. ಅವಳ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಪದಗಳಿಗಾಗಿ ತಡಕಾಡಿದವನು, ಸಾಕ್ಷಿ, ಈಗ ಯಾಕೆ ಹೀಗೆ ಕೇಳ್ತಿದ್ದೀರಾ ಎಂದನು. ಯಾಕೆ ಕೇಳ್ತಿದ್ದೀನಿ ಎನ್ನುವುದನ್ನು ಆಮೇಲೆ ಹೇಳ್ತೀನಿ ಸರ್, ನಾನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ ಎಂದಳು. ಮೊದಲ ಬಾರಿಗೆ ಅವನ ಜೊತೆ ಧೈರ್ಯವಾಗಿ ಮಾತನಾಡುತ್ತಿದ್ದಾಳೆ. ಅವರು ಒಪ್ಪಿಕೊಂಡಿರುವುದರಿಂದಲೇ ಅಲ್ವಾ ನಿಮ್ಮ ಮನೆಗೆ ಬಂದಿದ್ದು ಎಂದನು. ಅವರಿಗೆ ನಾನು ಒಪ್ಪಿಗೆ ಇದ್ದಿದ್ರೆ ನಮ್ಮ ಮನೆಗೆ ಬಂದ ದಿನವೇ ಮಾತನಾಡಿಸುತ್ತಿದ್ರಲ್ವಾ? ಆವತ್ತು ಮಾತನಾಡಿಸಲಿಲ್ಲ. ಈಗಲೂ ಕೂಡ ಅವರು ಫೋನ್ ಮಾಡಿ ನನ್ನನ್ನು ಮಾತನಾಡಿಸುವ ಪ್ರಯತ್ನ ಮಾಡಿಲ್ಲ. ಅಂದ್ರೆ ಅವರಿಗೆ ನಾನು ಅವರ ಸೊಸೆಯಾಗುವುದು ಇಷ್ಟ ಇಲ್ಲ ಅಂತ ತಾನೇ ಸರ್? ತುಂಬಾ ದಿನದಿಂದ ಇದೇ ವಿಷಯವನ್ನು ನೇರವಾಗಿ ನಿಮ್ಮ ಬಳಿ ಕೇಳಬೇಕು ಎಂದುಕೊಂಡೆ, ಆದ್ರೆ ನನ್ನಿಂದ ಆಗ್ಲಿಲ್ಲ. ಇವತ್ತು ನೀವಾಗಿ ಬಲವಂತ ಮಾಡಿ ಕೇಳ್ತಿದ್ದೀರಾ ಎನ್ನುವ ಕಾರಣಕ್ಕೆ ಹೇಳ್ತಿದ್ದೀನಿ. ನನ್ನ ಲೈಫಲ್ಲಿ ಏನೆಲ್ಲ ಆಗಿದೆ ಎಂದು ಎಲ್ಲವೂ ನಿಮಗೆ ತಿಳಿದಿದೆ. ನನ್ನ ಲೈಫಲ್ಲಿ ಈಗಾಗಲೇ ತುಂಬಾ ನೋವು ತಿಂದಿದ್ದೇನೆ ಸರ್. ಮತ್ತೆ ನೋವು ಅನುಭವಿಸಲು ನನ್ನಲ್ಲಿ ಶಕ್ತಿ ಇಲ್ಲ ಎಂದು ಸೋತ ಧ್ವನಿಯಲ್ಲಿ ಹೇಳಿದರೆ ಅವಳಿಂದ ಸತ್ಯ ಮುಚ್ಚಿಡಲು ಅವನಿಗೂ ಕೂಡ ಆಗ್ಲಿಲ್ಲ. ಮೊದಲಿಗೆ ಅಮ್ಮ ಒಪ್ಲಿಲ್ಲ ಸಾಕ್ಷಿ ಅವರೇ, ಆದ್ರೆ ನನಗೋಸ್ಕರ ಒಪ್ಪಿದ್ದಾರೆ. ನೀವು ಮದುವೆಯಾಗಿ ನಮ್ಮ ಮನೆಗೆ ಬಂದ ಮೇಲೆ ಖಂಡಿತ ಅಮ್ಮನಿಗೆ ನೀವು ಇಷ್ಟ ಆಗ್ತೀರಾ. ಅಲ್ಲಿಯವರೆಗೂ ನೀವು ಕಾಯ್ಬೇಕು ಅಷ್ಟೇ. ಈಗ ನಾನು ನಿಮ್ಮ ಪ್ರೀತಿಗಾಗಿ ಕಾಯುತ್ತಿದ್ದೀನಲ್ಲ ಹಾಗೆ ಎಂದು ಬಿಟ್ಟನು. ಅವನ ಮಾತು ಕೇಳಿ ಮತ್ತೆ ಅದೇ ವಿಷಯವನ್ನು ಮಾತ್ರ ಮುಂದುವರೆಸಲು ಅವಳಿಂದ ಮನಸ್ಸಾಗಲಿಲ್ಲ. ಅವಳು ಮಾತನಾಡದೆ ಮೌನವಾಗಿರುವುದನ್ನು ನೋಡಿದವನು, ಸಾಕ್ಷಿ, ನಯನ ಮದುವೆಗೆ ಬರ್ತೀರಲ್ಲ ಎಂದನು. ಈ ವಿಷಯವಾಗಿ ಅಣ್ಣನ ಬಳಿ ನಾನೇನು ಮಾತನಾಡಿಲ್ಲ ಎಂದಳು. ಬೇಕಿದ್ರೆ ನಾನೇ ಮಾತನಾಡುತ್ತೇನೆ ಎಂದನು. ಬೇಡ, ನಾನೇ ಹೇಳ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದಳು. ಮುಂದುವರಿಯುವುದು. ಧನ್ಯವಾದಗಳು.